ಡಯಾಬಿಟಿಸ್ ಇದ್ದರೆ ಹಣ್ಣುಗಳನ್ನ ಮುಟ್ಲೇಬಾರ್ದು ಅಂತ ನಿಮ್ಮ ಲಿಸ್ಟ್ ಇಂದ ಎಲ್ಲ ಹಣ್ಣುಗಳನ್ನ ಡಿಲೀಟ್ ಮಾಡಿದೀರಾ? ಶುಗರ್ ಪೇಷಂಟ್ ನಿಜವಾಗ್ಲೂ ಯಾವ ಹಣ್ಣನ್ನ ತಿನ್ನಬಹುದು ಅಂತ ಗೊತ್ತಾ? ಶುಗರ್ ಕಾಯಿಲೆ ಬಂದ ತಕ್ಷಣ ತುಂಬಾ ಜನ ಎಲ್ಲಾ ಹಣ್ಣುಗಳಿಗೆ ಗುಡ್ ಬೈ ಹೇಳ್ಬಿಡ್ತಾರೆ. ಹಣ್ಣು ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಅನ್ನೋ ಭಯ. ಆದ್ರೆ ಹಣ್ಣುಗಳನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡೋದ್ರಿಂದ ನ್ಯಾಚುರಲ್ ಆಗಿ ಸಿಗೋ ವಿಟಮಿನ್ಸ್, ಫೈಬರ್ ನಿಮ್ಮ ದೇಹಕ್ಕೆ ಸಿಗೋದೇ ಇಲ್ಲ. ಇದರ ಜೊತೆಗೆ ಯಾವ ಹಣ್ಣು ತಿನ್ನಬಹುದು, ಯಾವ ಹಣ್ಣನ್ನ ಬಿಡಬೇಕು ಅಂತ ಗೊತ್ತಿಲ್ಲದೆ ಕೆಲವರು ಫ್ರೂಟ್ ಜ್ಯೂಸ್ ಕುಡಿದು ಶುಗರ್ ಲೆವೆಲ್ ಶೂಟಪ್ ಮಾಡ್ಕೋತಾರೆ. ಶುಗರ್ ಇದ್ರೆ ನೀವು ಹಣ್ಣುಗಳನ್ನ ಖಂಡಿತ ತಿನ್ನಬಹುದು, ಆದ್ರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಹಣ್ಣುಗಳನ್ನ ಮಾತ್ರ ಆರಿಸ್ಕೊಳ್ಳಿ. ಸೀಬೆಕಾಯಿ, ಸೇಬು, ಪಪ್ಪಾಯ, ಮೂಸಂಬಿ ಮತ್ತು ನೇರಳೆ ಹಣ್ಣು ಶುಗರ್ ಪೇಷಂಟ್ಗಳಿಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿ ಇರೋದ್ರಿಂದ ದೇಹದಲ್ಲಿ ಶುಗರ್ ಸಡನ್ ಆಗಿ ಇರೋದಿಲ್ಲ. ಹಾಗೆಯೇ ಕಲ್ಲಂಗಡಿ ಮತ್ತು ಅನಾನಸ್ನಂತಹ ಹಣ್ಣುಗಳನ್ನ ಆದಷ್ಟು ಕಮ್ಮಿ ತಿನ್ನಬೇಕು. ಡಯಾಬಿಟಿಸ್ ಇರುವವರಲ್ಲಿ ಹಣ್ಣುಗಳನ್ನ ತಿನ್ನುವ ವಿಚಾರದಲ್ಲಿ 3 ರೂಲ್ಸ್ ನೆನಪಿರಲಿ. ಮೊದಲನೆಯದು, ಯಾವತ್ತೂ ಹಣ್ಣಿನ ಜ್ಯೂಸ್ ಕುಡಿಬೇಡಿ. ಹಣ್ಣಿನ ಜ್ಯೂಸಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದು ಶುಗರ್ ಅನ್ನ ಶೂಟಪ್ ಮಾಡುತ್ತೆ. ಎರಡನೆಯದು, ಊಟದ ಜೊತೆ ಹಣ್ಣು ಬೇಡ. 2 ಊಟಗಳ ಮಧ್ಯೆ ಅಂದರೆ ಸ್ನಾಕ್ಸ್ ರೀತಿಯಲ್ಲಿ ನೀವು ಹಣ್ಣನ್ನ ಸೇರಿಸಬಹುದು. ಮೂರನೆಯದು, ಹಣ್ಣಿನ ಜೊತೆಗೆ ವಾಲ್ನಟ್ ಅಥವಾ ಬಾದಾಮಿಯನ್ನ ತಿನ್ನುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದಾಗಿ ಶುಗರ್ ಸಡನ್ ಆಗಿ ಏರೋದು ಕಡಿಮೆ ಆಗುತ್ತೆ. ಡಯಾಬಿಟಿಸ್ ಇದೆ ಅಂತ ಹಣ್ಣುಗಳನ್ನ ಬಿಡಬೇಡಿ, ಸ್ಮಾರ್ಟ್ ಚಾಯ್ಸ್ ಮಾಡಿ ತಿನ್ನಿ. ಇದೇ ರೀತಿಯ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನು ಫಾಲೋ ಮಾಡಿ.